ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KCT ಆಪ್ಷನ್ ಎಂಟ್ರಿ ಎಲ್ಲ ಮುಗಿಸಿದ್ದೀರಾ? ಸೊ ಅಂತೂ ಇಂತೂ ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿ ಮತ್ತು ಅದನ್ನು ಆಪ್ಷನ್ಸಲ್ಲಿ ಎಂಟ್ರಿ ಮಾಡಿ. ಈಗ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇರೋದು ನಿಮ್ಮ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಸೊ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅದನ್ನೆಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಜೊತೆಗೆ ತುಂಬ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಪ್ರೋಸೆಸ್ ಏನು ಮತ್ತು ಯಾವ ರೀತಿ ಫೀಸ್ ಪೇಮೆಂಟ್ ಮಾಡಬೇಕು, ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಪ್ರೋಸೆಸ್ಸು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, BAMS ಆಪ್ಷನ್ ಎಂಟ್ರಿನ ಸೆಕೆಂಡ್ ರೌಂಡಿಂದ ನೆಕ್ಸ್ಟು ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ಅದೊಂದು ಮಾತ್ರ ಕಂಬೈನ್ಡ್ ಕೌನ್ಸಿಲಿಂಗ್ ಇರಲ್ಲ. ಸೆಕೆಂಡ್ ರೌಂಡಲ್ಲಿ ನೀವು BAMS ಕೋರ್ಸಸ್ಗೆ ಮಾತ್ರ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಸೊ ಇದೊಂದು ತುಂಬ ಸ್ಟೂಡೆಂಟ್ಸ್ ಡೌಟ್ ಕೇಳ್ತಾ ಇದ್ರಿ, ಅದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಓಕೆನಾ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಫಸ್ಟ್ ರೌಂಡ್ ರಿಸಲ್ಟ್ಸು ಯಾವ ರೀತಿ ಚೆಕ್ ಮಾಡೋದು. ಸೊ ಇದು ತುಂಬ ಈಸಿ. ನೀವು ಲಾಸ್ಟ್ ಟೈಮ್ ಗೊತ್ತಿರುತ್ತೆ ನಿಮಗೆ, ಇಲ್ಲಿ UGCET NEET 2025 ಅಣಕು ಹಂಚಿಕೆ ಫಲಿತಾಂಶ ಲಿಂಕ್ ಈ ರೀತಿ ಫಸ್ಟ್ ರೌಂಡ್ ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ರಿಲೀಸ್ ಮಾಡ್ತಾರೆ. ಸೊ ಸೇಮ್ ಟು ಸೇಮ್ ಇದೇ ರೀತಿ ಇರುತ್ತೆ, ಬಟ್ ಇಲ್ಲಿ ಮಾಕ್ ರೌಂಡ್ ಬದಲು ಫಸ್ಟ್ ರೌಂಡ್ ಅಂತ ಇರುತ್ತೆ. ಸೊ ಈ ಒಂದು ಲಿಂಕಲ್ಲಿ ನೀವು ನಿಮ್ಮ ರಿಸಲ್ಟ್ಸ್ನ ಚೆಕ್ ಮಾಡಬೇಕು. ಸೊ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಇದಕ್ಕೆ ಸಪ್ರೇಟ್ ಒಂದು ಡೆಡಿಕೇಟೆಡ್ ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದು ಶೆಡ್ಯೂಲ್ ಯಾವ ರೀತಿ ಇದೆ ನೋಡ್ಕೊಂಬರೋದಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಆಪ್ಷನ್ ಎಂಟ್ರಿ ಈಗ ಆಲ್ರೆಡಿ ಕ್ಲೋಸ್ ಆಗಿದೆ. ಅವರು ತಿಳಿಸಿದರು ನಿಮಗೆ ನಿನ್ನೆ 29 ಸಂಜೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ತಿಳಿಸಿದರು. ಬಟ್ 5 ಗಂಟೆಗೆ ತಿಳಿಸಿದ್ದು, ಬಟ್ ಅದು 6 ಗಂಟೆಗೆ ಕ್ಲೋಸ್ ಆಯಿತು. ನೆಕ್ಸ್ಟು ನಿಮ್ಮ ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ. ಸೊ ಈಗ ಅವ್ರು ಏನು ಮಾಡ್ತಾಯಿದ್ದಾರೆ, ನಿಮ್ಮ ರಿಸಲ್ಟ್ಸ್ನ 2 ಸಲ ಅನೌನ್ಸ್ ಮಾಡ್ತಾಯಿದ್ದಾರೆ. ಸೊ ಆಲ್ಮೋಸ್ಟ್ ಜಾಸ್ತಿ ಏನು ವೇರಿಯೇಷನ್ಸ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ರಿಸಲ್ಟ್ಸಲ್ಲಿ ಏನಾದರೂ KEA ಕಡೆಯಿಂದ ಪ್ರಾಬ್ಲಮ್ ಆಗಿದರೆ ಅದನ್ನು ಸೆಕೆಂಡ್ ರೌಂಡಲ್ಲಿ, ಸೊ ಅಂದರೆ ಸೆಕೆಂಡ್ ಟೈಮ್ ಅನೌನ್ಸ್ ಮಾಡ್ತಾರಲ್ಲ ನಿಮ್ಮ ರಿಸಲ್ಟ್ಸ್ನ, ಆ ಒಂದು ರಿಸಲ್ಟ್ಸಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಚೇಂಜಸ್ನ ಮಾಡಿ ಅಥವಾ ಎಡಿಟ್ ಮಾಡಿ ನಿಮ್ಮ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಆಲ್ಮೋಸ್ಟ್ 99% ನಿಮ್ಮ ಪ್ರಾವಿಷನಲ್ ಫಸ್ಟ್ ರೌಂಡ್ ಇದು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಅಂತ ಕೊಟ್ಟಿದ್ದಾರಲ್ಲ, ಆಲ್ಮೋಸ್ಟು ಇದು ಮತ್ತು ಅಂತಿಮ ಫಲಿತಾಂಶ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಜಾಸ್ತಿ ಏನು ಡಿಫ್ರೆನ್ಸ್ ಆಗೋದಕ್ಕೋಗಲ್ಲ, ನೀವು ಬರೆದಿಟ್ಕೊಬೇಡಿ. ಈಗ ನಿಮ್ಮ ಪ್ರಾವಿಷನಲ್ ಏನು ಸಿಗುತ್ತೆ ಅದೇ ಸೀಟು ನಿಮ್ಮ ಫೈನಲ್ ಅಲಾಟ್ಮೆಂಟಲ್ಲೂ ಸಿಗುತ್ತೆ, ಅಂದರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್. ನೆಕ್ಸ್ಟು ನಿಮ್ಮ ಈಗ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ ಫಸ್ಟ್ ರೌಂಡಲ್ಲಿ. ಸೊ ರಿಸಲ್ಟು ನಿಮಗೆ ಫಸ್ಟ್ ಆಗಸ್ಟ್ 1ನೇ ತಾರೀಕು 11 ಗಂಟೆಗೆ ರಿಲೀಸ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಸೊ ಮಧ್ಯಾಹ್ನದ ಮೇಲೆ ನಿಮ್ಮ ರಿಸಲ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು 1ನೇ ತಾರೀಕಲ್ಲಿ ಏನು ಸೀಟ್ ಸಿಗುತ್ತೆ ಆಲ್ಮೋಸ್ಟ್ ಅದೇ ಫೈನಲ್ ಅಂತ ಹೇಳಿದ್ನಲ್ಲ. ಸೊ ಈ ಒಂದು ಕಾಲೇಜ್ ಅಲಾಟ್ ಆದಮೇಲೆ ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ, ನೀವು ಆ ಕಾಲೇಜಿಗೆ ಜಾಯಿನ್ ಆಗಬೇಕಾ ಇಲ್ವಾ ಅನ್ನೋ ಒಂದು ಡಿಸಿಷನ್ನ ನೀವು KEAಗೆ ಒಂದು ಚಾಯ್ಸ್ ಎಂಟ್ರಿ ಅನ್ನೋ ಪ್ರೋಸೆಸ್ ಮುಖಾಂತರ ನೀವು ಅವ್ರಿಗೆ ತಿಳಿಸ್ಬೇಕಾಗಿರುತ್ತೆ. ಆದ್ದರಿಂದ ನೀವು ಎಷ್ಟು ಟೈಮ್ ಕೊಡ್ತಾರೆ ಅದಕ್ಕೆ, 4ನೇ ತಾರೀಕಿಂದ 7ನೇ ತಾರೀಕು ನಿಮಗೆ ಸೀಟ್ ಸಿಕ್ಕಿರುತ್ತೆ. ಸೊ ಈಗ 750 ರುಪೀಸ್ ಏನು KEA ಕಡೆಯಿಂದ ಪೇ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ಯಾವುದೇ ರೀತಿ ಮೋಸ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಫೀಸ್ ಏನಿರುತ್ತೆ ಅದರಲ್ಲಿ 750 ರುಪೀಸ್ನ ಲೆಸ್ ಮಾಡಿ ನಿಮಗೆ ಫೀಸ್ನ ಪೇ ಮಾಡಿಸ್ಕೊತಾರೆ. ಸೊ 750 ರುಪೀಸು ಸುಮ್ಮನೆ ಪೇ ಮಾಡಿಸ್ಕೊತಿದ್ದಾರೆ ಅಂತ ತುಂಬ ಸ್ಟೂಡೆಂಟ್ಸ್ ಅಂದ್ಕೊಂಡಿದ್ರು. ಯಾಕೆಂತ ಹೇಳಿದ್ರೆ, ಈಗ ತುಂಬ ಸ್ಟೂಡೆಂಟ್ಸು ಈಗ ಆಪ್ಷನ್ ರಿಜಿಸ್ಟರ್ ಆಗ್ತಾರೆ, ನೆಕ್ಸ್ಟು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತಾರೆ. ಆದ್ದರಿಂದ ಈ 750 ರುಪೀಸ್ ಆದರೂ ಪೇ ಮಾಡಿಸ್ಕೊಳ್ಳೋದ ಅಂತ ಸೊ ಈ ರೀತಿ ಪ್ರೋಸೆಸ್ನ ಮಾಡಿದ್ದಾರೆ. ನೆಕ್ಸ್ಟು ಈ ಒಂದು ಚಾಯ್ಸ್ ಎಂಟ್ರಿಲಿ ಏನಿರುತ್ತೆ, ನೀವು ಕಾಲೇಜ್ ಜಾಯಿನ್ ಆಗಬೇಕಾ ಅಥವಾ ಸೀಟ್ ಹೋಲ್ಡ್ ಮಾಡ್ಕೋಬೇಕಾ, ಚಾಯ್ಸ್ ಎಂಟ್ರಿ ಮೇಯ್ನಾಗಿ ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಆಪ್ಷನ್ ಎಂಟ್ರಿ ಏನು ಮಾಡ್ತೀರಾ ಅದಕ್ಕಿಂತ ತುಂಬ ಇಂಪಾರ್ಟೆಂಟು ಈ ಒಂದು ಚಾಯ್ಸ್ ಎಂಟ್ರಿ. ಬೇಕಾದರೆ ಸಪ್ರೇಟು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಚಾಯ್ಸ್ ಎಂಟ್ರಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಚಲನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಫೀಸ್ ಪೇಮೆಂಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ಇದ್ರ ಬಗ್ಗೆ ಡೌಟ್ಸ್ನ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಈಗ ನಿಮ್ಗೆ ಈಸಿಯಾಗಿ ಅರ್ಥ ಆಗಲ್ಲ ಅನ್ನೋ ಉದ್ದೇಶದಿಂದ, ಈಗ ನಿಮ್ಮ ಚಾಯ್ಸ್ ಎಂಟ್ರಿ ಆದ ತಕ್ಷಣ ನಿಮಗೆ ಒಂದು ಈಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಸೊ ಚಾಯ್ಸ್ 1 ಚೂಸ್ ಮಾಡೋರು ಮಾತ್ರ ಈ ಒಂದು ಫಸ್ಟ್ ರೌಂಡಲ್ಲಿ ಚಲನ್ ಡೌನ್ಲೋಡ್ ಆಗೋದು. ಸೊ ಚಾಯ್ಸ್ 1 ಚೂಸ್ ಯಾರು ಮಾಡ್ತೀರಾ, ಅಂದರೆ ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ ಯಾರು ಚೂಸ್ ಮಾಡ್ತೀರಾ ಅವ್ರಿಗೆ ಚಲನ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಸೊ ಆ ಒಂದು ಚಲನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಚಲನ್ನ ತೊಗೊಂಡೋಗಿ ನೀವು ಆನ್ಲೈನಲ್ಲೂ ಪೇ ಮಾಡ್ಬೋದು. ಲಾಸ್ಟ್ ಇಯರ್ ಇತ್ತು, ಸೊ ಈ ವರ್ಷ ಏನು ಹೊಸ ಮೆಥಡ್ ತರ್ತಾರೋ ಗೊತ್ತಿಲ್ಲ. ಸೊ ಆನ್ಲೈನ್ ಇತ್ತು ಮತ್ತು ಆಫ್ಲೈನ್ ಇತ್ತು. ನೀವು ಬ್ಯಾಂಕಿಗೆ ಹೋಗಿ ನೀವು ಚಲನ್ನ ಪೇ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಸರ್ವರ್ ಎರರ್ ಅದು ಇದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಆನ್ಲೈನಲ್ಲಿ. ಬೆಟರು ನೀವು ಬ್ಯಾಂಕಿಗೆ ಹೋಗಿ ಆ ಒಂದು ಚಲನ್ನ ಪೇ ಮಾಡಿದ್ರೆ ವಿತಿನ್ 30 ಮಿನಿಟ್ಸ್ ಒಳಗಡೆ ನಿಮ್ಮ ಅಡ್ಮಿಷನ್ ಆರ್ಡರ್ ಅನ್ನೋದು KEA ವೆಬ್ಸೈಟಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಒಂದು ಅರ್ಧ ಗಂಟೆ ಒಳಗಡೆ ನಿಮ್ಮ ಅಡ್ಮಿಷನ್ ಆರ್ಡರ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಸೊ ಆ ಒಂದು ಅಡ್ಮಿಷನ್ ಆರ್ಡ್ರಲ್ಲಿ ನಿಮ್ಮ ಫೀಸ್ ಪೇಮೆಂಟ್ ಆಗಿರೋದಿರುತ್ತೆ, ಮತ್ತು ನೀವು ಯಾವ ಕಾಲೇಜ್ಗೆ ನಿಮ್ಗೆ ಸಿಕ್ಕಿರುತ್ತೆ ಫಸ್ಟ್ ರೌಂಡಲ್ಲಿ ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಆರ್ಡರ್ ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಅಡ್ಮಿಷನ್ಗೆ ಹೋಗಬೇಕಾಗಿರುತ್ತೆ. ಸೊ ಅಲ್ಲಿ ಕಾಲೇಜವರು ಸ್ವಲ್ಪ ಡೆವಲಪ್ಮೆಂಟ್ ಫೀಸ್ ಅಂತ ಕಟ್ಸ್ಕೋಬೋದು. ಅದು 20,000 to 30,000 ಒಳಗಿರುತ್ತೆ. ಸೊ
ವೇರಿ ಆಗ್ಬೋದು. ಕೆಲವೊಂದು ಕಾಲೇಜಲ್ಲಿ ಜಾಸ್ತಿ ಕಟ್ಸ್ಕೊಬೋದು, ಸೊ ಕೆಲವೊಂದು ಕಾಲೇಜಲ್ಲಿ ಇನ್ನೂ ಕಮ್ಮಿ ಕಟ್ಸ್ಕೊಬೋದು. ಸೊ ಅದು ಕಾಲೇಜ್ ಟು ಕಾಲೇಜು ವೇರಿ ಆಗುತ್ತೆ. ಸೊ ಆ ಒಂದು ಪ್ರೊಸೆಸ್ಸಲ್ಲಿ ನೀವು ಅಡ್ಮಿಷನ್ ಆರ್ಡ್ರ್ ಡೌನ್ಲೋಡ್ ಮಾಡ್ಕೊತೀರಾ, ಮತ್ತು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ, ಮತ್ತು ಬಂದು ನೀವು KEAಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ನಾವು ಕಾಲೇಜ್ಗೆ ಅಡ್ಮಿಷನ್ ಆದ್ವಿ ಮತ್ತು KEA ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಿಂದ ಎಕ್ಸಿಟ್ ಆದ್ವಿ ಅಂತ. ನೆಕ್ಸ್ಟು ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದವ್ರೇನು, ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಇರೋದಿಲ್ಲ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರು ಫೋರ್ತಿಂದ 7th ತನಕ ನಿಮಗೆ ಟೈಮ್ ಇದೆ. 4ನೇ ತಾರೀಕಿಂದ 7ನೇ ತಾರೀಕು ತನಕ ನಿಮ್ಮ ಚಾಯ್ಸ್ ಎಂಟ್ರಿನ ನೀವು KEAಗೆ ತಿಳಿಸ್ಬೋದು. ಸೊ ನೀವು ಕರೆಕ್ಟಾಗಿ ಡಿಸಿಷನ್ ಮಾಡಬೇಕಾಗುತ್ತೆ ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು. ಈಗ ನಿಮಗೆ ಸಿಕ್ಕಿರೋ ಕಾಲೇಜ್ ಓಕೆನಾ, ಅಥವಾ ಬೇರೆ ಏನಾದರೂ ಚೇಂಜಸ್ ಬೇಕಾ, ಅಥವಾ ಇನ್ನೂ ಚೆನ್ನಾಗಿರೋ ಕಾಲೇಜು ನಿಮ್ಮ ಲಿಸ್ಟಲ್ಲಿ ಇದೆಯಾ. ಮತ್ತು ನನ್ನ ಸಜೆಷನು, ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಸೀಟ್ ಸಿಗಲಿ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗಿ. ಯಾಕೆ ಅಂತೇಳಿದ್ರೆ ಇನ್ನೂ ಸ್ವಲ್ಪ BAMS ಕೋರ್ಸಸ್ಸು ಅದು ಸ್ಟೂಡೆಂಟ್ಸು ಅಲ್ಲಿಗೆ ಸ್ವಲ್ಪ ಶಿಫ್ಟ್ ಆಗ್ತಾರೆ. ಸೊ ಈಗ ಅವರೆಲ್ಲ ಇಂಜಿನಿಯರಿಂಗ್ ಇದರಲ್ಲೇ ಇರೋದ್ರಿಂದ, ಸೊ ಅಲ್ಲಿ ಸ್ವಲ್ಪ ಸೀಟ್ಸು ಡಿಸ್ಟ್ರಿಬ್ಯೂಷನ್ನು ಅಲ್ಲಿಗೂ ಆಗಿರುತ್ತೆ, ಇಲ್ಲಿಗೂ ಆಗಿರುತ್ತೆ. ಆದ್ದರಿಂದ BAMSಗೆ ಸೊ ಸ್ಟೂಡೆಂಟ್ಸ್ ಅಲ್ಲಿಗೆ ಸ್ವಲ್ಪ ಜಾಯ್ನ್ ಆದಾಗ ಸೆಕೆಂಡ್ ರೌಂಡ್ಗೆ ಆಟೋಮೆಟಿಕ್ಲಿ ನಿಮ್ಮ ಇಂಜಿನಿಯರಿಂಗ್ ಕೋರ್ಸ್ ಸೀಟ್ಸು ಜಾಸ್ತಿ ಆಗುತ್ತೆ. ಅಂದರೆ ಸೀಟ್ಸು ಅವರು ಅಲ್ಲಿಗೆ ಜಾಯ್ನ್ ಆದಾಗ ಇಲ್ಲಿ ಅದು ವೇಕೆನ್ಸಿ ಫಿಲ್ ಆಗಬೇಕಾಗಿರುತ್ತೆ. ಆದ್ದರಿಂದ ನೀವು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿದ್ರೆ ನಿಮಗೆ ಆ್ಯಡೆಡ್ ಅಡ್ವಾಂಟೇಜು. ನೀವು ಇಲ್ಲ ಕಾಲೇಜ್ಗೆ ಅಪ್ಗ್ರೇಡ್ ಮಾಡ್ಕೊತೀರಾ, ಅಥವಾ ನಿಮಗೆ ಸಿಕ್ಕಿರೋ ಸೀಟು ಹೋಲ್ಡಲ್ಲಿರುತ್ತೆ. ಸೊ ಯಾವುದೇ ರೀತಿ ವರಿಯಾಗೋ ಅವಶ್ಯಕತೆ ಇಲ್ಲ. ಬಟ್ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಕೆಂಡ್ ರೌಂಡ್ಗೆ ಹೋದರೆ ಸೇಫು. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಸೀಟು ಯಾವುದೇ ರೀತಿ ಹೋಲ್ಡಲ್ಲಿರಲ್ಲ. ಆದ್ದರಿಂದ ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಕೂತ್ಕೊಂಡು ಈಗಲೇ ತಿಳಿಸಿ ನಿಮ್ಮ ಪೇರೆಂಟ್ಸ್ಗೆ. ಹತ್ತತ್ರ 1 lakh ಮೇಲೆ ಅಮೌಂಟನ್ನ ಪೇ ಮಾಡಬೇಕಾಗುತ್ತೆ. ಆದ್ದರಿಂದ ನೀವು ಆದಷ್ಟು ಬೇಗ ತಿಳಿಸಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಮೌಂಟ್ನ ಅಡ್ಜಸ್ಟ್ ಮಾಡೋದಕ್ಕೆ. ಆವಾಗ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಡ್ಮಿಷನ್ ಟೈಮಲ್ಲಿ. ಇಲ್ಲ ಅಂತ ಹೇಳಿದ್ರೆ ಫೀಸ್ ಪೇಮೆಂಟ್ ಮಾಡಬೇಕಾದ್ರೆ ನೀವು ಚಾಯ್ಸ್ ಚೂಸ್ ಮಾಡಿದ್ಮೇಲೆ ಅಕಸ್ಮಾತ್ ಫೀಸ್ ಪೇಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಒಂದಷ್ಟು ಪೆನಾಲ್ಟಿ ಆ ರೀತಿ ಎಲ್ಲ ಪ್ರೋಸೆಸ್ ಇದೆ. ಆದ್ದರಿಂದ ನೀವು ಚಾನ್ಸ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಒಳ್ಳೆ ಸೀಟ್ ಸಿಕ್ತು ಅಂತ ಹೇಳಿದ್ರೆ ನೀವು ಫಸ್ಟ್ ರೌಂಡಲ್ಲೇ ಜಾಯ್ನ್ ಆಗಿಬಿಡಿ. ಸೆಕೆಂಡ್ ರೌಂಡ್ಗೆ ಯಾರಿಗೂ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ನೀವು ಒಂದು 10 ಕಾಲೇಜ್ ಹಾಕಿದರೆ ಒಂದು 8ನೇ ಕಾಲೇಜ್ ನಿಮಗೆ ಅಲಾಟ್ ಆಗಿ 8ರಿಂದ ಮೇಲ್ಗಡೆ ಇರೋ ಕಾಲೇಜು ಇನ್ನೂ ಚೆನ್ನಾಗಿರೋ ಕಾಲೇಜ್ ಇದೆ ಅಂತ ಹೇಳಿದ್ರೆ ನೀವು ಆವಾಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಅರ್ಥ ಇದೆ. ನೀವು 2 ಕಾಲೇಜ್ ಅಲಾಟ್ ಮಾಡಿ ನಿಮಗೆ ಫಸ್ಟ್ನೇ ಕಾಲೇಜ್ ಅಲಾಟ್ ಆಗಿದೆ ಅಂತ ಹೇಳಿದ್ರೆ ನೀವೇನು ಮಾಡೋದಕ್ಕಾಗಲ್ಲ. ಅದೇ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಅಕಸ್ಮಾತ್ ನಿಮಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರೆ ಆವಾಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಓಲ್ಡ್ ಆಗಿರೋ ಅಂದರೆ ಸಿಕ್ಕಿರೋ ಸೀಟ್ ಮಾತ್ರ ಹೋಲ್ಡಲ್ಲಿರುತ್ತೆ, ಮಿಕ್ಕಿದೆಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಬಟ್ ನೀವು ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇದೊಂದು ತಲೆಯಲ್ಲಿರಲಿ. ಆದಷ್ಟು ಬೇಗ ನಿಮ್ಮ ಪೇರೆಂಟ್ಸ್ಗೆ ಫೀಸ್ನ ರೆಡಿ ಮಾಡೋದಕ್ಕೆ ತಿಳಿಸಿ. ಆವಾಗ ನಿಮಗೆ ಯಾವುದೇ ರೀತಿ ಅಡ್ಮಿಷನ್ ಟೈಮಲ್ಲಿ ತೊಂದರೆ ಆಗೋದಿಲ್ಲ. ಸೊ ಫೀಸ್ ಸ್ಟ್ರಕ್ಚರು ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ, ಅದನ್ನು ನೋಡಿಕೊಂಡು ನಿಮ್ಮ ಅಲಾಟ್ಮೆಂಟ್ ಆರ್ಡರಲ್ಲೇ ಮೆನ್ಷನ್ ಆಗಿರುತ್ತೆ. ಮತ್ತು ಲಾಸ್ಟ್ ಟೈಮ್ ಯಾರಿಗೆಲ್ಲ SNQ ಕೋಟಾ ಸಿಕ್ಕಿತ್ತು, ಈ ಟೈಮು ಲಾಸ್ಟ್ ಟೈಮು ಫೀಸ್ ಮೆನ್ಷನ್ ಆಗಿರಲಿಲ್ಲ. ಬಟ್ ಈಗ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟಲ್ಲಿ SNQ ಕೋಟಾಗೆ ಎಷ್ಟಿರುತ್ತೆ ಫೀಸು, ಅಷ್ಟು ಫೀಸು ನಿಮ್ಮ ಅಲಾಟ್ಮೆಂಟ್ ಕಾಪಿಲಿ ಮೆನ್ಷನ್ ಆಗಿರುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಫಸ್ಟು ನಿಮಗೆ 1ನೇ ತಾರೀಕು ಅನೌನ್ಸ್ ಮಾಡೋ ಈ ಒಂದು ಪ್ರಾವಿಷನಲ್ ರಿಸಲ್ಟಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮಾತ್ರ ಸೆಕೆಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಚೇಂಜಸ್ ಇರುತ್ತೆ. ಇಲ್ಲ ಆಲ್ಮೋಸ್ಟು ಫಸ್ಟ್ ರೌಂಡಲ್ಲಿ ಫಸ್ಟು ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ಏನು ಸಿಕ್ಕಿರುತ್ತೆ ಸೀಟು, ಫೈನಲ್ ಅಲಾಟ್ಮೆಂಟಲ್ಲೂ ಅದೇ ಸೀಟ್ ಸಿಕ್ಕಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಆಪ್ಷನ್ ಎಂಟ್ರಿ ಬಗ್ಗೆ ಸಪ್ರೇಟ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಚಾಯ್ಸ್ ಎಂಟ್ರಿ ಬಗ್ಗೆ ಈಗ ಆಲ್ರೆಡಿ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ ಚಾಯ್ಸ್ ಎಂಟ್ರಿ ಬಗ್ಗೆ. ಮತ್ತು ಸಪ್ರೇಟಾಗಿ ಇನ್ನೊಂದು ಸಲ ಚಾಯ್ಸ್ ಎಂಟ್ರಿ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಬೇಕಾದರೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್.